ಸ್ನೇಹಿತರೆ, ದೇಶದಲ್ಲಿ ಭಾರಿ ದುರಂತ ಆಗಿದೆ. ಪ್ರಕೃತಿ ಮುನಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನೀವು ನೋಡ್ತಿರೋ ದೃಶ್ಯಗಳೇ ಸಾಕ್ಷಿ. ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಈ ರೀತಿ ಘಟನೆ ಆಗೋಗಿದೆ. ಇದ್ದಕ್ಕಿದ್ದಂತೆ ಮೇಘ ಸ್ಫೋಟ, ಕ್ಲೌಡ್ ಬಸ್ಟ್ ಆಗಿ ಭಾರಿ ಪ್ರವಾಹ ಉಂಟಾಗಿ ಇಡೀ ಊರನ್ನೇ ಕೊಚ್ಕೊಂಡು ಹೋಗಿದೆ. ದೃಶ್ಯಗಳಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಅಲ್ಲಿನ ಜನ ಇರುವೆ ಸಾಲಿನ ರೀತಿಯಲ್ಲಿ ಆ ಪ್ರವಾಹದಿಂದ ತಪ್ಪಿಸ್ಕೊಳ್ಳಿಕ್ಕೆ ಓಡುತ್ತಿರೋದು ಕೂಡ ಕ್ಯಾಪ್ಚರ್ ಆಗಿದೆ. ಮಠ ಮಧ್ಯಾಹ್ನ ಉತ್ತರ ಕಾಶಿಯಲ್ಲಿ ಈ ಘಟನೆಯಾಗಿದೆ. ಉತ್ತರ ಕಾಶಿ ಜಿಲ್ಲೆಯ ಧರಾಲಿ ಅನ್ನೋ ಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿ ಇಡೀ ಹಳ್ಳಿ ಧರಾಶಾಹಿಯಾಗಿ ಕೊಚ್ಕೊಂಡು ಹೋಗಿದೆ. ಜಸ್ಟ್ 4 ಕಿಲೋಮೀಟರ್ ದೂರದಲ್ಲೇ ಹರ್ಸಿಲ್ ಬಳಿ ನಮ್ಮ ಆರ್ಮಿ ಕ್ಯಾಂಪ್ ಕೂಡ ಇದೆ. ಇದು ಗಂಗಾ ನದಿಯ ಜಲಾನಯನ ಪ್ರದೇಶವಾಗಿದ್ದು ಮಂಗಳವಾರ ಮುಂಜಾನೆ ಭಾರೀ ಮಳೆಯಾಗಿತ್ತು. ಇದರ ಬೆನ್ನಲ್ಲೇ ಈ ಪ್ರವಾಹ ಉಂಟಾಗಿದೆ. ಲಿಟ್ರಲಿ ಸಿನಿಮಾಗಳಲ್ಲಿ ಅನಾಹುತದಿಂದ ತಪ್ಪಿಸಿಕೊಳ್ಳೋಕೆ ಜನ ಹೇಗೆ ಓಡ್ತಿರ್ತಾರೋ ಆ ರೀತಿ ಜನ ಪ್ರಾಣ ಉಳಿಸ್ಕೊಳ್ಳೋಕೆ ಓಡ್ತಿರೋದು ಹಸಿಯಾಗಿ ಆ ಭಯಾನಕ ದೃಶ್ಯ ರೆಕಾರ್ಡ್ ಆಗಿದೆ. ಆದ್ರೆ ಅಷ್ಟು ವೇಗವಾಗಿ ನುಗ್ಗಿ ಬರ್ತಿರೋ ಪ್ರವಾಹದಿಂದ ತಪ್ಪಿಸ್ಕೊಳ್ಳೋಕೆ ಹಿಂಗಾಗತ್ತೆ. ಅದರ ದಾರಿಗೆ ಸಿಕ್ಕ ಊರು, ಜನ, ವಾಹನ ಎಲ್ಲ ಕೊಚ್ಕೊಂಡು ಹೋಗಿದೆ. ಸಾವಿನ ಸಂಖ್ಯೆ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. 100 ಜನ ಸಿಕ್ಕಾಕೊಂಡಿರೋ ಭಯ ಇದೆ. ದೂರದಲ್ಲಿ ಪ್ರವಾಸಿಗರೊಬ್ಬರು ಸೆರೆ ಹಿಡಿದಿರೋ ವಿಡಿಯೋದಲ್ಲಿ ಈ ದೃಶ್ಯಗಳು ಕಂಡು ಬಂದಿದೆ. ಈಗ ಆಲ್ರೆಡಿ ಪವಿತ್ರ ಗಂಗೋತ್ರಿ ಧಾಮಕ್ಕೆ ಹೋಗುವ ಎಲ್ಲ ರಸ್ತೆ ಸಂಪರ್ಕ ಕಟ್ಟಾಗಿದೆ. ಈ ಅನಾಹುತ ಆಗ್ತಿದ್ದ ಹಾಗೆ ಉತ್ತರ ಕಾಶಿ ಪೊಲೀಸ್, ಸೇನೆ, SDRF, NDRF, ಇಂಡೋ ಟಿಬೆಟನ್ ಬಾರ್ಡರ್ ಫೋರ್ಸ್ ಎಲ್ಲರೂ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. 200 ಸೈನಿಕರನ್ನ ರಕ್ಷಣಾ ಕಾರ್ಯಾಚರಣೆಗೆ ನಿಯೋಜನೆ ಮಾಡಲಾಗಿದೆ. ಸದ್ಯದ ಮಾಹಿತಿ ಪ್ರಕಾರ, ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಟೈಮ್ನ ಮಾಹಿತಿ ಪ್ರಕಾರ 16 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 100 ಜನ ಕಣ್ಮರೆಯಾಗಿದ್ದಾರೆ. ಅಫಿಷಿಯಲಿ ಕಣ್ಮರೆಯಾಗಿರೋರ ಸಂಖ್ಯೆ 50 ದಾಟಿದೆ. ಈ ಪ್ರವಾಹದಲ್ಲಿ ಕಣ್ಮರೆಯಾಗಿದ್ದಾರೆ ಅಂದ್ರೆ ಏನರ್ಥ? ಅದರಲ್ಲಿ ಎಷ್ಟು ಜನ ಬದುಕಿ ಸಿಗ್ತಾರೆ? ಇದೀಗ ಬಹಳ ಆತಂಕವನ್ನು ಉಂಟು ಮಾಡಿರೋ ವಿಚಾರ. ಅಲ್ಲಿ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಹೋಗ್ತಾ ಇದೆ. ಭಾನುವಾರದಿಂದಲೂ ಉತ್ತರಾಖಂಡ, ಹಿಮಾಚಲ ಪ್ರದೇಶದಲ್ಲಿ ಹೆಚ್ಚಿನ ಮಳೆಯಾಗ್ತಾ ಇತ್ತು. ಭಾನುವಾರ ರಾತ್ರಿ ಹಿಮಾಚಲ ಪ್ರದೇಶದ ಪಂತ್ಘಾಟಿಯಲ್ಲಿ ಮೇಘ ಸ್ಫೋಟ ಉಂಟಾಗಿತ್ತು. ಆದರೆ ಅಲ್ಲಿ ಹೆಚ್ಚಿನ ಸಮಸ್ಯೆ ಆಗಿರಲಿಲ್ಲ. ಆದರೆ ಇಲ್ಲಿ ಕಂಡು ಕೇಳರಿಯದ ವಿಧ್ವಂಸ ಆಗಿದೆ. ನೀವು ಕೂಡ ನೋಡ್ತಾ ಇರ್ಬೋದು, ಇಡೀ ಊರು ಬೆಟ್ಟಗುಡ್ಡದಿಂದ ಆವೃತವಾಗಿದ್ದ ಪ್ರದೇಶ, ಸುತ್ತಲೂ ಪರ್ವತ ಇದೆ. ಹೀಗಾಗಿ ಈ ದುರಂತ ಆಗೋ ಸಣ್ಣ ಸುಳಿವು ಕೂಡ ಅಲ್ಲಿನ ಜನರಿಗಿರಲಿಲ್ಲ. ದುರಂತ ನಡೆಯೋ ಕೊನೆ ಕ್ಷಣದ ತನಕ ಜನ ನಾರ್ಮಲ್ ಆಗಿ ಓಡಾಡ್ತಿದ್ರು. ಆದರೆ ಭಯಾನಕ ಶಬ್ದ ಬಂದ ಕೂಡಲೇ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಸುನಾಮಿ ವೇಗದಲ್ಲಿ ನೀರು ನುಗ್ಗಿದೆ. ಹಲವು ಮೀಟರ್ಗಳ ಎತ್ತರಕ್ಕೆ ಪ್ರವಾಹ ಎದ್ದಿದ್ದು ಮನೆಗಳೆಲ್ಲ ಕೊಚ್ಕೊಂಡು ಬೆಂಕಿ ಪೊಟ್ಟಣಗಳಂತೆ ಮ್ಯಾಚ್ ಬಾಕ್ಸ್ ಥರ ಹಾಗೆ ಕೊಚ್ಕೊಂಡು ಹೋಗಿದೆ. ದೂರದಿಂದ ಝೂಮ್ ಔಟ್ ವಿಡಿಯೋ ನೋಡ್ತಾ ಇದ್ರೆ ಯಾವುದೋ ಮೂವಿಗೆ ಸೆಟ್ ಹಾಕಿರೋ ಸಣ್ಣದು ಆಟಿಕೆ ಮನೆಗಳಂತ ಅನಿಸ್ಬೇಕು. ಆ ರೀತಿ ಆ ಪ್ರಕೃತಿಯ ವಿರಾಟ ರೂಪದ ಮುಂದೆ ಮನುಷ್ಯ ನಿರ್ಮಾಣಗಳೆಲ್ಲ ಕೊಚ್ಕೊಂಡು ಹೋಗಿದಾವೆ. ಟೂರಿಸ್ಟ್ ಡೆಸ್ಟಿನೇಷನ್ ಕೂಡ ಆಗಿರೋದ್ರಿಂದ ಬೆಟ್ಟ ಗುಡ್ಡಗಳ ಪಕ್ಕವೇ ಹಿಲ್ ಸ್ಟೇಷನ್ ಅಲ್ವಾ, ಜನ ಉಳ್ಕೊಳ್ತಾ ಇದ್ರು. ಇಲ್ಲೇ ಹೋಟೆಲ್ ಸೇರಿದ ಹಾಗೆ ವಸತಿ ಕಟ್ಟಡಗಳು ಕೂಡ ಇದ್ವು. ಈಗ ಕನಿಷ್ಠ 25 ದೊಡ್ಡ ಹೋಟೆಲ್ಗಳೇ ಕೊಚ್ಕೊಂಡು ಹೋಗಿವೆ. ಇನ್ನೂ ಸುಮಾರಷ್ಟು ಅಲ್ಲಿ ನಿಂತಿರೋ ಹೋಟೆಲ್ಗಳು, ಕಟ್ಟಡಗಳು ಕೂಡ ಡ್ಯಾಮೇಜ್ ಆಗಿವೆ. ಬಂಡೆಗಳೆಲ್ಲ ಬಂದು ಗುದ್ದಿ ಪುಡಿಯಾಗಿ ಹೋಗಿದೆ ಬಿಲ್ಡಿಂಗ್ಸ್. ಈ ಭಾಗದಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದ್ದಿದ್ದರಿಂದ 10 ಕೂಲಿ ಕಾರ್ಮಿಕರು ಹೊರಗಿಂದ ಬಂದು ಕೆಲಸ ಮಾಡ್ತಾ ಇದ್ರು. ಈಗ ಎಲ್ಲವನ್ನ ಮೇಘ ಸ್ಫೋಟ ಉಂಟಾಗಿ, ಕ್ಲೌಡ್ ಬಸ್ಟ್ ಉಂಟಾಗಿ, ಅದರಿಂದ ಫ್ಲ್ಯಾಶ್ ಫ್ಲಡ್, ಸಡನ್ನಾಗಿ ತ್ವರಿತವಾಗಿ ಪ್ರವಾಹ ಉಂಟಾಗಿ ಎಲ್ಲ ಕೊಚ್ಕೊಂಡು ಹೋಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಉತ್ತರಾಖಂಡ್ ಸರ್ಕಾರಕ್ಕೆ ಎಲ್ಲ ನೆರವನ್ನ ಘೋಷಿಸಿದೆ. ಅಮಿತ್ ಶಾ ತುರ್ತಾಗಿ ಕಾಲ್ ಮಾಡಿ ಮಾತನಾಡಿದ್ದಾರೆ. ಕೇಂದ್ರದ ರಕ್ಷಣಾ ತಂಡಗಳನ್ನು ಕೂಡ ಹೆಚ್ಚುವರಿಯಾಗಿ ಕಳಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಪ್ರತಿಕ್ರಿಯೆ ಕೊಟ್ಟು, ಹಿರಿಯ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದೀನಿ, ಪರಿಸ್ಥಿತಿಯನ್ನು ಮಾನಿಟರ್ ಮಾಡ್ತಾ ಇದ್ದೀವಿ, ಎಲ್ಲರ ಸುರಕ್ಷತೆಗಾಗಿ ನಾನು ದೇವರನ್ನ ಪ್ರಾರ್ಥಿಸ್ತೀನಿ, ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು PM ನರೇಂದ್ರ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಘಟನೆಗೆ ಸಂತಾಪ ಸೂಚಿಸಿದ್ದಾರೆ. ಇನ್ನು ಈ ಪ್ರದೇಶದಲ್ಲಿ ಖೀರ್ಗಢ್ ಹಳ್ಳ ಉಕ್ಕಿ ಹರಿತಾ ಇದ್ದು ವಿನಾಶವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ. ಜಿಲ್ಲಾ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದು, ಇಡೀ ಊರು, ರಸ್ತೆಗಳು ಕೆಸರಿನಿಂದ ಮುಚ್ಚೋಗಿವೆ. ರಸ್ತೆಗಳು ಮುಚ್ಚೋಗಿರೋದ್ರಿಂದ ನಿರಂತರವಾಗಿ ಮಳೆ ಬರುತ್ತಿರೋದ್ರಿಂದಲೂ ಕೂಡ ಕಾರ್ಯಾಚರಣೆಗೆ ಅಡಚಣೆಯಾಗಿದೆ. ಕಾಣೆಯಾದವರನ್ನ ಪತ್ತೆ ಹಚ್ಚೋಕೆ ವಿಶೇಷ ತಂಡಗಳು ಕೆಲಸ ಮಾಡ್ತಿವೆ. ಹಲವರು ಕೆಸರಿನ ಅಡಿಗೆ ಸಿಲುಕಿರೋ ಆತಂಕ ಇದೆ. 100 ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಅಷ್ಟೇ ಅಲ್ಲ, ಧರಾಲಿ ಮೇಘ ಸ್ಫೋಟದ 3 ಗಂಟೆಗಳು ಕಳೆದ ಮೇಲೆ ಸುಮಾರು 16 ಕಿಲೋಮೀಟರ್ ದೂರದ ಸುಕ್ಕಿಯಲ್ಲಿ ಮತ್ತೊಂದು ಮೇಘ ಸ್ಫೋಟ ಆಗಿದೆ. ಮರ, ಕಲ್ಲುಬಂಡೆ ಎಲ್ಲವೂ ನೀರಿನೊಂದಿಗೆ ಸೇರಿಕೊಂಡು ಊರಿಗೆ ನುಗ್ಗಿರೋ ಮಾಹಿತಿ ಸಿಕ್ಕಿದೆ. ಇಲ್ಲಿವರೆಗೆ ಯಾವುದೇ ಜೀವಹಾನಿ ಬಗ್ಗೆ ಅಧಿಕಾರಿಗಳು ಹೇಳಿಲ್ಲ. ಆದರೆ ಅಲ್ಲೂ ಬೃಹತ್ ಪ್ರಮಾಣದ ಮೇಘ ಸ್ಫೋಟ ಆಗಿದೆ. ಪರಿಸ್ಥಿತಿಯನ್ನು ಹತ್ತಿರದಿಂದ ಮಾನಿಟರ್ ಮಾಡಲಾಗ್ತಿದೆ. ಅಲ್ಲಿಗೂ ಸೇನೆ ಮತ್ತು ರಕ್ಷಣಾ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಕಣಿವೆಯ ಜನರಿಗೆ ಉತ್ತರಾಖಂಡ್ ಸರ್ಕಾರ ಅಡ್ವೈಸರಿ ಜಾರಿ ಮಾಡಿದೆ.
ನೈಸರ್ಗಿಕವಾಗಿ ಸೂಕ್ಷ್ಮ ಸ್ಥಳಗಳಿಗೆ, ನದಿ ಪಾತ್ರಕ್ಕೆ ಹೋಗಬೇಡಿ. ಅಲ್ಲಿದ್ರೆ ಸಹಾಯವಾಣಿಗೆ ಕಾಲ್ ಮಾಡಿ, ಅಲ್ಲಿಂದ ಸೇಫ್ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಭಾರತೀಯ ಹವಾಮಾನ ಇಲಾಖೆ ಬೆಚ್ಚಿ ಬೀಳಿಸುವ ಮಾಹಿತಿ ಕೊಟ್ಟಿದೆ. ಆಗಸ್ಟ್ 10ನೇ ತಾರೀಕಿನ ತನಕವೂ ಭಾರೀ ಮಳೆಯಾಗುತ್ತೆ ಅಂತ ರೆಡ್ ಅಲರ್ಟ್ ಘೋಷಿಸಿದೆ. ಪ್ರವಾಹ ಆಗೋ ಪ್ರದೇಶಗಳ ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದು ಫ್ಲಡ್ ಝೋನ್ ಅಂತ ಗುರುತಿಸಲಾಗಿದೆ. ರಕ್ಷಣಾ ತಂಡಗಳನ್ನು ಅಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಇಡುವಂತೆ ಸರ್ಕಾರಕ್ಕೆ ಸಲಹೆ ಕೊಟ್ಟಿದೆ. ಚಿತ್ರ ನೋಡಿ ಸ್ನೇಹಿತರೆ, ಜ್ಯೋತಿರ್ಮಠ ಮತ್ತು ಮಲರಿ ಮೋಟಾರ್ ರೋಡ್ ಕೂಡ 2 ಭಾಗ ಆಗಿ ಸಂಪೂರ್ಣ ನಾಶ ಆಗಿದೆ. ರಸ್ತೆ ಸಂಪರ್ಕ ಕಟ್ಟಾಗಿ ಹೋಗಿದೆ. ಈ ಭಾಗದಲ್ಲಿ ಭಾರಿ ಮಳೆ ಆಗ್ತಿರೋ ಪರಿಣಾಮ ಹಲವಾರು ರಸ್ತೆಗಳು ಬ್ಲಾಕ್ ಆಗಿವೆ. ಬದರಿನಾಥ್ ನ್ಯಾಷನಲ್ ಹೈವೇಗೆ ಕಲ್ಲು ಬಂಡೆಗಳು ಬಿದ್ದಿದ್ದು ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಮೇಘ ಸ್ಫೋಟ ಅಂದರೆ ಅದು ಬೇರೇನೂ ಅಲ್ಲ ಸ್ನೇಹಿತರೆ, ಅದು ಕೂಡ ಮಳೆಯೇ. ಆದರೆ ನಾರ್ಮಲ್ ಆಗಿ ಬೀಳೋ ಮಳೆಗಿಂತ ಸಿಕ್ಕಾಪಟ್ಟೆ ತೀವ್ರತೆ ಜಾಸ್ತಿ ಇರುತ್ತೆ. ಅಂದರೆ 1 ರಿಂದ 2 ಗಂಟೆ ಅವಧಿಯಲ್ಲಿ ಹೆವಿ ಮಳೆಯಾಗುತ್ತೆ. ಪ್ರಮಾಣ ಮತ್ತು ಅದರಿಂದ ಉಂಟಾಗೋ ಪರಿಣಾಮ ಭೀಕರವಾಗಿರುತ್ತೆ. 1 ಗಂಟೆ ಒಳಗೆ 100 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗುತ್ತೆ. ಈ ರೀತಿ ಧೋ ಅಂತ ಸುರಿದ ಮಳೆ ಇಂಗೋಕೆ ಅಥವಾ ಹರಿದು ಹೋಗೋಕೆ ಜಾಸ್ತಿ ಟೈಮ್ ಕೂಡ ಸಿಕ್ಕಿರೋದಿಲ್ಲ. ಏಕಾಏಕಿ ಪ್ರವಾಹ ಉಂಟಾಗುತ್ತೆ, ಫ್ಲ್ಯಾಶ್ ಫ್ಲಡ್. ನೀರೊಟ್ಟಿಗೆ ಹರಿದು ಬಂದು ನುಗ್ಗುತ್ತೆ. ಬೆಟ್ಟ ಗುಡ್ಡಗಳು ಕುಸಿದು ಹೋಗ್ತವೆ. ಎಲ್ಲವನ್ನ ಸೀಳ್ಕೊಂಡು ನುಗ್ಗುತ್ತೆ ಪ್ರವಾಹ. ಉತ್ತರಾಖಂಡ್ ಬೆಟ್ಟ ಗುಡ್ಡಗಳಿಂದ ಕೂಡಿರೋ ರಾಜ್ಯದಲ್ಲಿದು ಪದೇ ಪದೇ ಆಗ್ತಾ ಇದೆ. 2013ರಲ್ಲಿ ಇದೇ ರೀತಿ ಹಠಾತ್ ಪ್ರವಾಹದಿಂದ 6,000ಕ್ಕೂ ಅಧಿಕ ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಉತ್ತರಾಖಂಡ ಪರ್ವತ ಪ್ರದೇಶ ಆಗಿರೋ ಕಾರಣ ಮಾರುತಗಳು ಅಲ್ಲಿಗೆ ಬಂದು ಅಪ್ಪಳಿಸ್ತವೆ. ಆದರೆ ಬಯಲು ಪ್ರದೇಶದಿಂದ ಬಂದ ಮಾರುತಗಳು ದಿಢೀರಂತ ಬೆಟ್ಟ ಗುಡ್ಡಗಳಿಗೆ ಅಲ್ಲಿ ಬಂದು ಬ್ಲಾಕ್ ಆದಾಗ ಮೇಲಕ್ಕೆ ಹೋಗ್ತವೆ. ಬಿಸಿಗಾಳಿ ಮೇಲಕ್ಕೆ ಹೋದಾಗ ಅಲ್ಲಿ ತಣ್ಣಗಾಗುತ್ತೆ. ಆಗ ಅದು ಮೋಡವಾಗಿ ಕನ್ವರ್ಟ್ ಆಗಿ ಮಳೆ ಸುರಿಸುತ್ತೆ. ಹೀಗಾಗಿ ಉತ್ತರಾಖಂಡದ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಮೇಘ ಸ್ಫೋಟ ಪದೇ ಪದೇ ಆಗ್ತಿವೆ. ಇನ್ನು ಪಕ್ಕದ ಹಿಮಾಚಲ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಆಗಿದೆ. ಭಾರೀ ಮಳೆಯಿಂದ ಸೋಮವಾರ ಒಂದೇ ದಿನ 106 ರಸ್ತೆಗಳು ಹಾಳಾಗಿದ್ವು. 300ಕ್ಕೂ ಅಧಿಕ ರಸ್ತೆಗಳು ಹಾಳಾಗಿದ್ವು. ಈಗ ಉತ್ತರಾಖಂಡ್ನಲ್ಲಿ ಈ ಘೋರ ದುರಂತ ಉಂಟಾಗಿ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಇದ್ರೂ ಕೂಡ ನಿಮಗೆ ನಾವು ತಲುಪಿಸ್ತೀವಿ. ಇದರಲ್ಲಿ ಅಪ್ಡೇಟೆಡ್ ಇನ್ಫಾರ್ಮೇಶನ್ ನಿಮಗೆ ಫುಲ್ ನ್ಯೂಸ್ನಲ್ಲೂ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು. ಜಾಯಿನ್ ಕೂಡ ಆಗ್ಬೋದು.